ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಸ್ವತ್ತುಗಳನ್ನು ಹರಾಜು ಹಾಕಲು ಜಿಬಿಎ ಮುಂದಾಗಿದೆ. ಹಲವು ಬಾರಿ ನೋಟಿಸ್ ನೀಡಿದ್ರೂ ಆಸ್ತಿ ತೆರಿಗೆಯನ್ನ ಮಾಲೀಕರು ಪಾವತಿ ಮಾಡದ ಹಿನ್ನೆಲೆ ಈ ಕ್ರಮ ಕೈಗೊಳ್ಳಲಾಗಿದೆ. ಇದರಿಂದ ಟ್ಯಾಕ್ಸ್ ಕಟ್ಟದ ಮಾಲೀಕರಿಗೆ ಶುರುವಾಯಿತು ನಡುಕ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮಗಾಗಿ. ಜಿಬಿಎ ಇತಿಹಾಸದಲ್ಲೇ ಮೊದಲ ಬಾರಿಗೆ ಆಸ್ತಿ ಹರಾಜು. ಟ್ಯಾಕ್ಸ್ ಕಟ್ಟದ ಮಾಲೀಕರಿಗೆ ಶುರುವಾಯಿತು ನಡುಕ. ಜಿಬಿಎ ವ್ಯಾಪ್ತಿಯಲ್ಲಿ 7,000ಕ್ಕೂ ಹೆಚ್ಚು ಆಸ್ತಿಗಳಿಂದ ಸುಮಾರು 437 ಕೋಟಿ ತೆರಿಗೆ ಬಾಕಿ ವಸೂಲಿ ಮಾಡಲು ನಗರ ಪಾಲಿಕೆಗಳು ಹರಾಜು ಪ್ರಕ್ರಿಯೆಯನ್ನ ಎಂದಿನಿಂದ ಆರಂಭಿಸಿವೆ. ಈ ಮೂಲಕ ಜಿಬಿಎ ಇತಿಹಾಸದಲ್ಲಿ ಮೊದಲ ಬಾರಿಗೆ ಆಸ್ತಿ ಹರಾಜು ಮೂಲಕ ತೆರಿಗೆ ಸಂಗ್ರಹಿಸಲು ಮುಂದಾಗಿದೆ. ಇನ್ನು ಪಾಲಿಕೆ ಅಧಿಕಾರಿಗಳು ತೆರಿಗೆ ಕಟ್ಟಿ ಅಂತ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇದ್ರು ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಜಿಬಿಎ ಮುಂದಾಗಿದೆ. 40 ಸ್ವತ್ತಿಗೆ ಸಂಬಂಧಪಟ್ಟಂಗೆ 1,16,42,851 ರೂಪಾಯಿ ಟ್ಯಾಕ್ಸ್ ಅವ್ರು ಬರಬೇಕಾಯಿತು. ಆ ಒಂದು ಹಿನ್ನೆಲೆಯಲ್ಲಿ ಈ ವರ್ಷದಲ್ಲ ಹಿಂದಿನ ಕರೆಂಟ್ ಲಾಸ್ಟ್ ಇಯರ್ ಅದನ್ನ ಮಾಡಬೇಕಾಯಿತು. ಹೀಗಾಗಿ ಇದನ್ನ ನಾವು ಇವತ್ತು ನಮ್ಮ ಎಲ್ಲ 5 ನಗರ ಪಾಲಿಕೆಗಳಲ್ಲಿ ಮಾಡ್ತಾ ಇದೀವಿ. ಅದೇ ನಿಟ್ಟಿನಲ್ಲಿ ನಮ್ಮ ನಗರ ಪಾಲಿಕೆ ಕೇಂದ್ರ ನಗರ ಪಾಲಿಕೆ ವತಿಯಿಂದ ಇವತ್ತು ನಾವು ಈ ಹರಾಜು ಪ್ರಕ್ರಿಯೆಯಲ್ಲಿ ಈ ಸ್ವತ್ತುಗಳನ್ನ ವಿಲೇವಾರಿ ಮಾಡೋದಕ್ಕೆ ಕ್ರಮ ವಹಿಸಿದ್ದೀವಿ. ಇವರಿಗೆ ನೋಟಿಸ್ ನೀಡಿದ್ದೀವಿ, ಅಟ್ಯಾಚ್ಮೆಂಟ್ ಮಾಡಿದ್ದೀವಿ, ಮನೆ ಭಾಗ ಗೋಡೆಯಲ್ಲಿ ಸ್ಟಿಕ್ಕರ್ನು ಸಹ ಅಂಟಿಸಿದ್ದೀವಿ. ಅವರು ಅದಕ್ಕೂ ಸಹ ಎಚ್ಚೆತ್ತುಕೊಳ್ಳದೆ ನಮಗೆ ತೆರಿಗೆ ಬಾಕಿ ಕೊಟ್ಟಿಲ್ಲ. ಹಾಗಾಗಿ ಈ ಒಂದು ಅಂತಿಮ ಇದನ್ನ ನಮ್ಮ ಜಿಬಿಜಿ ರೂಲ್ಸ್ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಹಾಗೂ ಉತ್ತರ ಪಾಲಿಕೆ ವ್ಯಾಪ್ತಿಯಲ್ಲಿ ಇಂದು ಹರಾಜು ಪ್ರಕ್ರಿಯೆ ಆರಂಭವಾಗಿದೆ. ಕೇಂದ್ರ ನಗರ ಪಾಲಿಕೆಯಲ್ಲಿ 40 ಆಸ್ತಿಗಳಿಂದ 1,4 ಕೋಟಿ ಹಾಗೂ ಉತ್ತರ ಪಾಲಿಕೆಯಲ್ಲಿ 50 ಸ್ವತ್ತುಗಳಿಂದ 2,29 ಲಕ್ಷ ತೆರಿಗೆ ಬಾಕಿ ಇತ್ತು. ಆದರೆ ಹರಾಜು ನಡೆಯುವ ವೇಳೆ ಆಸ್ತಿ ಮಾಲೀಕರು ಸೇರಿದಂತೆ ಬಿಡ್ಡುದಾರರು ಭಾಗಿಯಾಗಿರಲಿಲ್ಲ. ಒಂದಷ್ಟು ಮಾಲೀಕರು ಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ರೆ ಮತ್ತೆ ಕೆಲವರು ಕಾಲಾವಕಾಶವನ್ನ ಕೋರಿದ್ದಾರೆ. ಯಾವ ಪಾಲಿಕೆಯಲ್ಲಿ ಎಷ್ಟು ಆಸ್ತಿ ತೆರಿಗೆ ಬಾಕಿ? ಪೂರ್ವ ನಗರ ಪಾಲಿಕೆ 1,615 ಆಸ್ತಿಗಳು, ಒಟ್ಟು 119.90 ಕೋಟಿ ತೆರಿಗೆ ಬಾಕಿ. ಪಶ್ಚಿಮ ನಗರ ಪಾಲಿಕೆ 1,504 ಆಸ್ತಿಗಳು, ಒಟ್ಟು 84.23 ಕೋಟಿ ತೆರಿಗೆ ಬಾಕಿ. ಕೇಂದ್ರ ನಗರ ಪಾಲಿಕೆ 1,398 ಆಸ್ತಿಗಳು, ಒಟ್ಟು 81.26 ಕೋಟಿ ತೆರಿಗೆ ಬಾಕಿ. ಉತ್ತರ ನಗರ ಪಾಲಿಕೆ 1,156 ಆಸ್ತಿಗಳು, ಒಟ್ಟು 79.83 ಕೋಟಿ ತೆರಿಗೆ ಬಾಕಿ. ದಕ್ಷಿಣ ನಗರ ಪಾಲಿಕೆ 1,347 ಆಸ್ತಿಗಳು, ಒಟ್ಟು 72.30 ಕೋಟಿ ತೆರಿಗೆ ಬಾಕಿ. ಒಟ್ಟಾರೆ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಸ್ವತ್ತುಗಳನ್ನ ಹರಾಜು ಹಾಕಲು ಜಿಬಿಎ ಮುಂದಾಗಿದೆ. ಹಲವು ಬಾರಿ ನೋಟಿಸ್ ನೀಡಿದ್ರೂ ಆಸ್ತಿ ತೆರಿಗೆಯನ್ನ ಮಾಲೀಕರು ಪಾವತಿ ಮಾಡದ ಹಿನ್ನೆಲೆ ಕ್ರಮ ಕೈಗೊಳ್ಳಲಾಗಿದೆ. ಸುಸ್ತಿದಾರರ ಮನೆಗಳಿಗೆ ನೋಟಿಸ್ ಅಂಟಿಸಿ ಬಂದಿದ್ರೂ ಹರಾಜಿನ ವೇಳೆ ನೀರಸ ಪ್ರತಿಕ್ರಿಯೆ ಸಿಕ್ಕಿದ್ದು ಚರ್ಚೆಗೆ ಕಾರಣವಾಗಿದೆ. ಜಿಬಿಎ ಅಧಿಕಾರಿಗಳ ಈ ನಡೆ ತೆರಿಗೆ ಕಟ್ಟದ ಮಾಲೀಕರಿಗೆ ನಡುಕ ಹುಟ್ಟಿಸಿದಂತೂ ಸತ್ಯ. ಉಲ್ಲಾಸ್ ಎಸ್ ಕಿರುವಾಸಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.